ನೋಡಿ, ಈ ಪರಮಜ್ಜ ಅದ್ಭುತವಾಗಿ ಕೀರ್ತನೆ ಹಾಡುತ್ತಾರೆ. ಇವರೇ ಸಾಕ್ಷಾತ್ ವಿಠೋಬ ಭಕ್ತರು. ಮಡಿ 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 ಹರಿ 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 ಬೋಲೋ ಹರಿ 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 ಬೋಲೋ ಹರಿ 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 ನಿತ್ಯ ಹರಿ 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 ನಿತ್ಯ ಹರಿ 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 ರಂಜಿತ ಹರಿ 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 ರಂಜಿತ ಹರಿ 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 ಬೋಲೋ ಹರಿ 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 ಬೋಲೋ ಹರಿ 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 ಬೋಲೋ ಹರಿ 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 ದೇಶ ಪರ್ಯಟನೆ ಮಾಡಿ 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 ಇಲ್ಲಿ ಬಂದಿದ್ದಾರೆ. ಇವರ ಬೋಧನೆ ಕೇಳಿ ಲೆಹರಿ ಮಹಾರಾಜ್. ಲೆಹರಿ ಲೆಹರಿ ನಂದ ಲೆಹರಿ ಮಹಾರಾಜರಿಗೆ ನೀವಲ್ಲ. ಲೆಹರಿ ಮಹಾರಾಜರಿಗೆ ಲೆಹರಿ ಮಹಾರಾಜರಿಗೆ ಜಯವಾಗಲಿ. ಗುರುಗಳೇ ಬನ್ನಿ. ಭಕ್ತರೇ, ನೀವೆಲ್ಲ ಈ ದೇವ ಮಂದಿರದಲ್ಲಿ ಸೇರಿದ್ದು ನನ್ನ ದಿವ್ಯ ದೃಷ್ಟಿಗೆ ತಿಳಿದು ನಾನಿಲ್ಲಿಗೆ ಬಂದೆ. ದಿವ್ಯ ದೃಷ್ಟಿ. ಬಿಹಾರದಲ್ಲಿ ದೊಡ್ಡ ಭೂಕಂಪವಾಗಿದೆ. ಮಾನವನನ್ನು ಸಂಕಷ್ಟಗಳಿಂದ ನೀಗಿಸಲು ನನಗೆ ದೈವ ಪ್ರೇರಣೆಯಾಗಿದೆ. ನಾಳೆ ಎಲ್ಲೆಲ್ಲೂ ಭೂಕಂಪವಾಗುವುದು. ಇಲ್ಲೂ ಕೂಡ ಇವತ್ತಲ್ಲ, ನಾಳೆ 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 ಮಾನವನನ್ನು ಇಂತಹ ಸಂಕಷ್ಟಗಳಿಂದ ನೀಗಿಸಲು ನೀವೆಲ್ಲ ಒಂದು ಸೇವೆ ಮಾಡಬೇಕಿದೆ. ಸೇವೆ, ಸಣ್ಣ ಸೇವೆ. ರಾಮನಾಮದ ಚೀಟಿ ಇರುವ 11 ಹಿಟ್ಟಿನ ಲಕ್ಷ ಮಾಡಿ ಅದನ್ನು ಗಂಗಾ ನದಿಯಲ್ಲಿ ವಿಸರ್ಜಿಸಬೇಕು. ಅದು ಆ ದೇವರನ್ನು ತಲುಪಿ ಆ ದೇವರು ಸಂತುಷ್ಟರಾಗುತ್ತಾನೆ. ಆಗ ಭೂಕಂಪ ಆಗೋದಿಲ್ಲ. ಓಹೋ, ದೇವರ ಸಿಟ್ಟಿಗೆ ಹಿಟ್ಟಿನ ಉಂಡೆ. ಸ್ವಾಮಿಗಳೇ, ಇಂತಹ ಗೊಡ್ಡು ವೇದಾಂತ ಬಿಡಿ. ಪಾಪದ ಈ ಜನರನ್ನು ಯಾಕೆ ದಾರಿ ತಪ್ಪಿಸುತ್ತೀರಿ? ನೋಡಿ ನೋಡಿ ನೋಡಿ, ಸಂತರು ತಪಸ್ವಿಗಳ ಮಾತಿಗೂ ಬೆಲೆ ಇಲ್ಲ. ಇದೇನು ಅತಿರೇಕ! ಈ ಮಹಾನ್ ಸಂತರ ಹೆಸರನ್ನು ಹೇಳಿದ್ರಿ? ಲೆಹರಿ ಲೆಹರಿ ಮಹಾರಾಜ್. ಲೆಹರಿ ಲಹರಿ. ಲಹರಿ ಎಂದರೆ ಮರಾಠಿಯಲ್ಲಿ ಅತಿರೇಕ. ಸ್ವಾಮಿಗಳೇ, ನಿಮ್ಮ ಲಕ್ಷ ಲಕ್ಷ ಹಿಟ್ಟಿನ ಉಂಡೆಗಳನ್ನು ಗಂಗಾ ನದಿಯಲ್ಲಿರುವ ಮೀನು ಕಪ್ಪೆಗಳು ನುಂಗಿ ಹಾಕ್ತವೆ. ಗಂಗಾ ನದಿ ಆ ಉಂಡೆಗಳನ್ನು ದೇವರಿಗೆ ಕಳಿಸುವ ಅಂಚೆ ಕಚೇರಿಯೂ ಅಲ್ಲ, ಮೀನು ಕಪ್ಪೆಗಳು ಅಂಚೆ ಪೇದೆಗಳು ಅಲ್ಲ. ನೋಡಿ, ಹಿಟ್ಟಿನ ಉಂಡೆಗಳನ್ನು ನದಿಗೆ ಬಿಟ್ಟು ವ್ಯರ್ಥ ಮಾಡುವ ಬದಲು ಮಲೇರಿಯಾದಿಂದ ಬಳಲುತ್ತಿರುವ ರೈತರು, ಮಕ್ಕಳು, ಈ ಬಡ ವರ್ಗದವರಿಗೆ ಕೊಡಿ. 11 ಲಕ್ಷ ಹಿಟ್ಟಿನ ಉಂಡೆಯ ಬದಲು 11 ಲಕ್ಷ ಕ್ವಿನೈನ್ ಮಾತ್ರೆಗಳನ್ನು ತರಿಸಿಕೊಡಿ. ಇದಕ್ಕಿಂತ ದೊಡ್ಡ ದೇವರ ಸೇವೆ ಇಲ್ಲ. ದೇವರ ಸಿಟ್ಟಿಗೆ ಹಿಟ್ಟಿನ ಉಂಡೆ. ಗುರುಗಳೇ, ಈ ಮೂರ್ಖ ಜನರಿಗೆ ದೇವರ ಸಾಕ್ಷಾತ್ಕಾರ ಸಿಗೋದಿಲ್ಲ. ನಡಿ ಮುಂದಿನ ಊರಿಗೆ ಅಲ್ಲ, ಕೈಲಾಸಕ್ಕೆ. ಈ ರಂಜನೆ. ಹರಿ ಹರಿ ಬೋಲೋ ಹರಿ 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 ಬೋಲೋ ಹರಿ 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 ನಿತ್ಯ ಹರಿ 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 ಹರಿ. ನೋಡಿದ್ರಾ ನೋಡಿದ್ರಾ, ಸಾಧು ಸಂತರ ಬಗ್ಗೆ ಈ ಮೂರ್ಖರಿಗೆ ಗೌರವವಿಲ್ಲ. ಈ ಸಾವರ್ಕರ್ ಎಲ್ಲರ ತಲೆ ಕೆಡಿಸಿದ್ದಾರೆ. ಅಲ್ಲಪ್ಪ, ಪ್ರಕೃತಿಯಲ್ಲಿ ಎಲ್ಲಾ ಪಕ್ಷಿಗಳು ಒಂದೇ ಅಲ್ವಾ? ಅದೇಕೆ ಕಾಗೆ ಗೂಬೆ ಅಂತಾರೆ? ಇದ್ರಲ್ಲಿ ನವಿಲು ಇದೆ ಅಲ್ವಾ? ಹಾಗೆ ಮನುಷ್ಯರೆಲ್ಲರೂ ಶ್ರೇಷ್ಠರಲ್ಲ. ನಿಜ, ಎಲ್ಲರೂ ಶ್ರೇಷ್ಠರಲ್ಲ. ಆದರೆ ಜಾತಿ ಮಾಡಿದ್ದು ದೇವರಲ್ವಲ್ಲ, ನಾವೇ. ನೋಡಿ, ನೀವು ಆ ತಲೆ ತಿರುಕ ಢೋಂಗಿ ಕಪಟಿ ಸ್ವಾಮಿಯನ್ನು ನಂಬುತ್ತೀರಿ. ಸತ್ಯ ನಿಮಗೆ ಗೋಚರಿಸುತ್ತಿಲ್ಲ. ಸತ್ಯ ಯಾವುದಯ್ಯ ಸತ್ಯ? ಬ್ರಾಹ್ಮಣರು, ಶೂದ್ರರು, ಇದು ಅಸತ್ಯವೇ? ಹೌದು, ಇದು ಅಸತ್ಯ. ನಿಮ್ಮ ಈ ರೀತಿಯ ಭಾವನೆಗಳು ಹಿಂದೂ ಧರ್ಮವನ್ನು ಹಾಳು ಮಾಡಿದೆ. ಆಚರಣೆ, ಸಂಪ್ರದಾಯ ಎನ್ನುವ ನೀವು ಕೋಣ, ಎಮ್ಮೆ, ನಾಯಿ, ಬೆಕ್ಕು ಎಲ್ಲವನ್ನು ಮುಟ್ಟುತ್ತೀರಿ, ಮನೆಯೊಳಗೂ ಸೇರಿಸಿಕೊಳ್ಳುತ್ತೀರಿ. ಆದರೆ ತಮ್ಮ ಸಹಧರ್ಮಿಯರಾದ ಮಹಾರರು, ಚಮ್ಮಾರರು, ಹಿಂದೂ ಭಂಗಿಗಳನ್ನು ಮುಟ್ಟಿ ಬಿಟ್ಟರೆ ಮೈಲಿಗೆ ಆಗ್ಬಿಡ್ತೀರಿ. ಇವರೆಲ್ಲ ದೇವಾಲಯದ ಪ್ರಾಂಗಣಕ್ಕೆ ಕಾಲಿಟ್ಟರೆ ದೇವರು ಅಪವಿತ್ರನಾಗುತ್ತಾನೆ. ಒಂದು ನೆನಪಿರಲಿ, ನಿಮ್ಮಿಂದ ನೀವೇ ಅಧಪತನರಾಗುತ್ತಿದ್ದೀರಿ. ಆದರೆ ಅಸ್ಪೃಶ್ಯರಲ್ಲ. ನಿಮ್ಮಂತಹ ದಾರಿ ತಪ್ಪಿದ ಶರಣರ ಶುದ್ಧೀಕರಣ, ಮುಕ್ತಿ ಕೂಡ ಅಸ್ಪೃಶ್ಯತ ಆಂದೋಲನದ ಒಂದು ಅಂಗ. ಗೆಳೆಯರೆ, ಸಂಘರ್ಷ ಬೇಡ, ಬನ್ನಿ ಎಲ್ಲರೂ ಒಂದಾಗೋಣ. ಇವರೆಲ್ಲ ನಮ್ಮ ಸಹೋದರರೇ. ಪ್ರೀತಿಯಿಂದ ದೇವರನ್ನು ಕಾಣೋಣ. ಸಾವರ್ಕರ್ ಜಿ, ರಾಜ್ಭೋಜ್ ಗೆಳೆಯರೆ, ನೋಡಿ,
ಶೋಷಿತ ವರ್ಗದ ಏಳಿಗೆಗೆ ದುಡಿಯುತ್ತಿರುವ ನಾಯಕ ರಾಜ್ ಭೋಜ್ ಬಂದಿದ್ದಾರೆ. ಬನ್ನಿ ಭೋಜ್. ಶಾಂತ ಪಾಪಂ. ವಾಹ್, ಇವರು ಸಾದಂತ ಮತ್ತೊಬ್ಬ ಸೇರಿಕೊಂಡ. ಮುಗೀತು ಕಥೆ. ನಮಸ್ಕಾರ ಸಾವರ್ಕರ್. ನಿಮ್ಮ ಅದ್ಭುತ ಕೆಲಸವನ್ನು ನೋಡಲೆಂದೇ ಬಂದೆ. ನಾನು ಶೋಷಿತ ವರ್ಗದ ನಾಯಕನಾಗಿರಬಹುದು, ಆದರೆ ಒಬ್ಬ ಬ್ರಾಹ್ಮಣನಾಗಿ ನೀವು ಮಾಡುತ್ತಿರುವ ಕಾರ್ಯ ಕ್ರಾಂತಿಕಾರಿಯಾದದ್ದು. ನೀವು ಬ್ರಿಟಿಷರಿಗೆ ಮಾತ್ರ ಕ್ರಾಂತಿಕಾರಿ ಅಂದುಕೊಂಡಿದ್ದೆ, ಆದರೆ ನಿಮ್ಮ ಹಿಂದೂ ಧರ್ಮದ ಅನಿಷ್ಟಗಳ ವಿರುದ್ಧ ಕ್ರಾಂತಿ ಎಬ್ಬಿಸಿದ್ದೀರಿ. ನಿಮ್ಮ ಧರ್ಮ ಎನ್ನಬೇಡಿ ಭೋಜ್, ನಮ್ಮದು ಹಿಂದೂ ಧರ್ಮ, ನಮ್ಮೆಲ್ಲರದು. ಹೌದು ನೋಡಿ, ಸಾವರ್ಕರ್ ಅವರ ಈ ಆಂದೋಲನದ ಬಗ್ಗೆ ಮೊದಲು ಅನುಮಾನಗೊಂಡಿದೆ. ಇವರದು ದೂರಗಾಮಿ ಪರಿಣಾಮ ಬೀರುವ ಕಾರ್ಯ. ಹಿಂದೂ ಧರ್ಮದಲ್ಲಿರುವ ಬಹುದೊಡ್ಡ ಕಳಂಕ ತೊಡೆದು ಹೋಗುತ್ತದೆ. ನಮ್ಮವರ ದೌರ್ಬಲ್ಯವೇ ಮತಾಂತರಕ್ಕೆ ಕಾರಣ. ಸಾವರ್ಕರ್ಜಿ, ನಿಮಗೆ ಧನ್ಯವಾದಗಳು. ನನ್ನ ಪ್ರೀತಿಯ ಹಿಂದೂ ಬಾಂಧವರೇ, ಮನಸ್ಸನ್ನು ವಿಶಾಲವಾಗಿಸೋಣ. ನಮ್ಮ ಅತಿಥಿ ಬಂದಿದ್ದಾರೆ, ನಾವೆಲ್ಲರೂ ಸಹ ಭೋಜನ ಮಾಡೋಣ. ಗೆಳೆಯರೇ, ನಿಮಗೆ ಹೇಳುತ್ತಿದ್ದೇನೆ, ಯಾರೊಂದಿಗಾದರೂ ತಿನ್ನಿ, ವೈದ್ಯಕೀಯ ದೃಷ್ಟಿಯಿಂದ ಸೂಕ್ತವಾದ ಶುದ್ಧವಾದ ಏನನ್ನಾದರೂ ತಿನ್ನಿ. ಇದರಿಂದ ನೀವೇನು ನಿಮ್ಮ ಧರ್ಮದಿಂದ ಕಳೆದುಕೊಳ್ಳುವುದಿಲ್ಲ. ಧರ್ಮದ ಮೂಲ ಇರುವುದು ಹೃದಯ, ಅಂತಃಕರಣ, ರಕ್ತದಿಂದಲೇ ಹೊರತು ಊಟ ಅಥವಾ ಹೊಟ್ಟೆಯಲ್ಲ. ಹೌದಲ್ವಾ? ಹೌದು, ನಾವು ಇವರನ್ನು ತಪ್ಪು ತಿಳಿದುಕೊಂಡಿದ್ದೆವು. ಇನ್ನೊಂದು ವಿಚಾರ, ನಮ್ಮಲ್ಲಿದ್ದ ಎಲ್ಲವನ್ನೂ ನಾಶಪಡಿಸಲು ನಾವು ಬ್ರಿಟಿಷರಿಗೆ ಅವಕಾಶ ಮಾಡಿಕೊಟ್ಟೆವು. ಆದರೆ ನಮ್ಮ ಮೂಢನಂಬಿಕೆಗಳನ್ನು ಮಾತ್ರ ಬಿಟ್ಟುಕೊಡ್ಲಿಲ್ಲ. ಭೂಕಂಪವಾಗಲಿ, ಸಾರ್ವಜನಿಕ ಪ್ರಾರ್ಥನೆ ಅದಕ್ಕೆ ಪರಿಹಾರ. ಯಾರಾದರೂ ದೇಶಭಕ್ತರು ಕಾಯಿಲೆ ಬೀಳಲಿ, ನಮ್ಮ ಭೂಮಿಯನ್ನು ಹಾಳುಗೆಡವಲಿ, ಅದಕ್ಕೆ ಈ ಕಷ್ಟಗಳು ನಿವಾರಣೆ ಆಗಲಿ ಎಂದು ಆಡು, ಕುರಿ, ಕೋಳಿಗಳನ್ನು ಬಲಿ ಕೊಡುತ್ತೇವೆ. ಅಲ್ಲ, ವಿಪತ್ತು, ಸಂಕಟಗಳ ಕಾರಣಗಳನ್ನು ವಿಜ್ಞಾನ ನಮ್ಮೆದುರು ಬಿಚ್ಚಿಟ್ಟ ಮೇಲೂ ನಾವು ಮೂಢನಂಬಿಕೆಗಳಿಗೆ ಅಂಟಿಕೊಳ್ಳೋದು ನಮ್ಮ ದುರಂತ. ಕ್ಷಮಿಸಿ ಸಾವರ್ಕರ್ಜಿ, ನೀವು ನಮ್ಮ ಕಣ್ಣು ತೆರೆಸಿದ್ದೀರಿ. ಇವರು ಕೂಡ ನಮ್ಮವರೇ, ಇವರು ಕೂಡ ದೇವರನ್ನ ಕಾಣಲಿ. ಇಂದಿನಿಂದ ಈ ವಿಠೋಬ ಮಂದಿರ ನಮ್ಮೆಲ್ಲರದು. ಸಂತೋಷವಾಗಿದೆ. ಇಂದು ನಮ್ಮೊಂದಿಗೆ ರಾಜ್ಭೋಜ್ ಸೇರಿಕೊಂಡಿದ್ದು ನಮ್ಮ ಹಿಂದೂ ಬಾಂಧವರ ಮನಸ್ಸು ತಿಳಿಯಾದದ್ದು, ಮನಸ್ಸು ಹಗುರವಾಗಿದೆ. ಗೆಳೆಯರೇ, ಧೈರ್ಯ ಕಲಿಯಿರಿ. ನಿಮ್ಮಲ್ಲಿ ಪೌರುಷ ಇದೆ, ಶಕ್ತಿ ಇದೆ. ನಿಮ್ಮ ವೃತ್ತಿ ಕಸಬು ಬಿಡಬಾರದು, ಅದಕ್ಕೆ ಬೆಲೆ ಇದ್ದೇ ಇದೆ. ನೋಡಿ, ನಿಮ್ಮೊಳಗೆ ಅಸ್ಪೃಶ್ಯತೆ ಆಚರಿಸಬೇಡಿ, ನಿಮ್ಮ ಪೂರ್ವಿಕರನ್ನು ನಿರಾಕರಿಸಬೇಡಿ. ನಿಮ್ಮಲ್ಲೇ ಉಪಜಾತಿಗಳಿವೆ, ಭೇದ ಭಾವ ಬೇಡ. ನಮ್ಮೆಲ್ಲರದು ಹಿಂದೂ ಧರ್ಮ, ಇದನ್ನು ಮರೆಯಬೇಡಿ. ನಾನು ಜನ್ಮಜಾತ ಅಥವಾ ಕರ್ಮಜಾತ ಎಂಬ ಜಾತಿಯನ್ನೇ ನಿರಾಕರಿಸುತ್ತೇನೆ. ನಾನು ಇನ್ನು ಮುಂದೆ ಬ್ರಾಹ್ಮಣ, ವೈಶ್ಯ ಎಂದು ಗುರುತಿಸಿಕೊಳ್ಳದೆ ಕೇವಲ ಹಿಂದೂ ಎಂದು ಮಾತ್ರವೇ ಕರೆದುಕೊಳ್ಳುತ್ತೇನೆ. ಸಾವರ್ಕರ್ಗೆ! 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 ಒಂದು ಸಂತೋಷದ ಸುದ್ದಿ. 1929 ಇದೇ ಏಪ್ರಿಲ್ 14ರಂದು ಸಮಸ್ತ ಹಿಂದೂಗಳಿಗಾಗಿ ಪತಿತ ಪಾವನ ಮಂದಿರ ಕಟ್ಟಲು ನಿರ್ಧರಿಸಿ ಆಗಿದೆ. ಅದರ ಶಂಕುಸ್ಥಾಪನೆಯನ್ನು ಕರವೀರ ಮಠದ ಶಂಕರಾಚಾರ್ಯರು ನೆರವೇರಿಸುತ್ತಾರೆ. ಶಂಕರಾಚಾರ್ಯರು! ಗೆಳೆಯರೇ, ಬನ್ನಿ ಎಲ್ಲರೂ ಒಟ್ಟಾಗಿ ಆ ದೇವರನ್ನು ಪ್ರಾರ್ಥಿಸೋಣ. ವಿರಸವ ಮರೆತು ಸರಸದಿ ಬೆರೆತು ಅಭಿನವ ಭಾರತ ಕಟ್ಟೋಣ. ತರತಮವಿಲ್ಲದ ಸಮರಸ ಭಾವದಿ ಸ್ವರ್ಗವನಿಲ್ಲದೆ ನಿರ್ಮಿಸೋಣ. ವಿರಸವ ಮರೆತು ಸರಸದಿ ಬೆರೆತು ಅಭಿನವ ಭಾರತ ಕಟ್ಟೋಣ. ತರತಮವಿಲ್ಲದ ಸಮರಸ ಭಾವದಿ ಸ್ವರ್ಗವನಿಲ್ಲದೆ ನಿರ್ಮಿಸೋಣ. ಮೇಲು ಕೀಳುಗಳ ಕಿತ್ತೊಗೆದು ಸರ್ವ ಸಮಾನತೆ ಸಾಧಿಸುವ ಏಳು ಬೀಳುಗಳ ಹಾದಿಯಲ್ಲಿ ಎಡೆಗುಂದದೆ ನಾವು ಮುನ್ನಡೆವ. ಮೇಲು ಕೀಳುಗಳ ಕಿತ್ತೊಗೆದು ಸರ್ವ ಸಮಾನತೆ ಸಾಧಿಸುವ ಏಳು ಬೀಳುಗಳ ಹಾದಿಯಲ್ಲಿ ಎಡೆಗುಂದದೆ ನಾವು ಮುನ್ನಡೆವ. ಜಾತೀಯತೆಯನ್ನು ಕಿತ್ತೊಗೆದು ರಾಷ್ಟ್ರೀಯತೆ
ರಾಷ್ಟ್ರೀಯತೆಯನ್ನು ಬಲಪಡಿಸಿ, ಜಾತೀಯತೆಯನ್ನು ಕಿತ್ತೊಗೆದು ರಾಷ್ಟ್ರೀಯತೆಯನ್ನು ಬಲಪಡಿಸಿ, ಹಿಂದುತ್ವದ ಹೊಂಬೆಳಕಲಿ ಕತ್ತಲೆ ಕಾಲವ ಕೊನೆಗೊಳಿಸಿ, ಹಿಂದುತ್ವದ ಹೊಂಬೆಳಕಲಿ ಕತ್ತಲೆ ಕಾಲವ ಕೊನೆಗೊಳಿಸಿ. ಸುಭಾಷ್ ಚಂದ್ರ ಬೋಸ್ ಬೋಸ್ ನನ್ನ ಕಣ್ಣನ್ನು ನಂಬಲಾಗುವುದಿಲ್ಲ. ಬನ್ನಿ ಬನ್ನಿ ಯಮುನಾ, ಅತಿಥಿ ಬಂದಿದ್ದಾರೆ. ಹೇಗಿದ್ದೀರಿ ಸಾವುಕಾರಜಿ? ನೀವು ರತ್ನಗಿರಿಯಿಂದ ಬಂದದ್ದು ತಿಳಿಯಿತು. ಕಲ್ಕತ್ತಾದಲ್ಲಿದ್ದೆ, ನಿಮ್ಮನ್ನ ನೋಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ಯಮುನಾ, ಸುಭಾಷ್ ಚಂದ್ರ ಬೋಸ್ ನಮಸ್ತೆ. ಸಾವರ್ಕರ್ಜಿ, ತುಂಬಾ ಎದ್ದು ಹೋಗಿದ್ದೀರಿ. ಛೇ ಛೇ, ಹಾಗೇನಿಲ್ಲ. ಯಮುನಾಳ ಆರೈಕೆ. ಈಗಲೂ ಭಾರತೀಯ ಸೇನೆ ಸೇರಬಲ್ಲೆ, ಯುದ್ಧ ಮಾಡಬಲ್ಲೆ. ಸದ್ಯ ಅಂಡಮಾನ್ ಜೈಲಿಗೆ ಹೋಗ್ತೀನಿ ಅಂತ ಹೇಳಿಲ್ವಲ್ಲ ನನ್ನ ಪುಣ್ಯ. ಅಲ್ಲಿನ ಕ್ರೂರಿ ಜೈಲರ್ಗಿಂತ ಈ ಜೈಲರೇ ವಾಸಿ. ಯಾವಾಗೂ ನಿಮ್ಮ ಕಣವಳಿಕೆಯಲ್ಲೇ ಇರ್ತಾರೆ. ಹೌದಾ? ಇದು ಹೋಗ್ತಿರಲ್ಲ, ಇಲ್ಲ, ಹೊರಟ್ಬಿಡ್ತೆ. ಮಾತಾಡ್ತಾ ಇರಿ. ಹಾ ಸುಭಾಷ್ ಬಾಬು, ಹೇಗಿದೆ ನಿಮ್ಮ ರಾಜಕೀಯ? ಏನ್ ರಾಜಕೀಯ ಸಾವರ್ಕರ್ಜಿ? ಕೊಳಕರು, ಸ್ವಾರ್ಥಿಗಳು ಎಲ್ರೂ ತ್ಯಾಗದ ಅಹಿಂಸೆಯ ಮುಖವಾಡ ಧರಿಸಿದ್ದಾರೆ ಅಷ್ಟೇ. ಅಧಿಕಾರದ ಹಪಾಪಿಕೆಯಲ್ಲೇ ಇದ್ದಾರೆ. ಕಾಂಗ್ರೆಸ್ ಛೀ! ಯಾಕೆ, ಏನಾಯ್ತು? ನೀವು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದವರಲ್ಲವೇ? ಹೌದು, ಇದ್ದೆ. ನಾನು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಬಾರ್ದಂತ ಏನೇನೋ ಹುನ್ನಾರ ನಡೆಸಿದ್ರು. ನೆಹರೂಜಿ ನಟ, ಆದ್ರೆ ನಿರ್ದೇಶಕ ನಿರ್ಮಾಪಕ ಎಲ್ಲ ಗಾಂಧೀಜಿನೇ. ಗಾಂಧೀಜಿಯವ್ರಿಗೆ ನಾನು 2ನೇ ಬಾರಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗೋದು ಇಷ್ಟವಿರಲಿಲ್ಲ ಸಾವರ್ಕರ್ಜಿ. ಅದಕ್ಕೆ ಮೌಲಾನಾ ಅಬ್ದುಲ್ ಆಜಾದ್ ಅವರನ್ನ ಸೂಚಿಸಿದ್ರು. ಅವ್ರು ಯಾವಾಗ ಒಪ್ಲಿಲ್ವೋ ಆಗ ಪಟ್ಟಾಭಿ ಸೀತಾರಾಮಯ್ಯನವ್ರನ್ನ ಎಳೆದು ತಂದು ನಿಲ್ಸಿದ್ರು. ಆದ್ರೆ ನಾನು 95 ಮತ ಹೆಚ್ಚು ಪಡೆದು ಗೆದ್ದೆ. ಶಬಾಷ್! ಆಗ ಉರ್ಕೊಂಡವರು ನೆಹರು ಇರಬೇಕು. ನೆಹರು ಮಾತ್ರವಲ್ಲ, ಗಾಂಧೀಜಿ ಕೂಡ. ಗಾಂಧೀಜಿ ಈ ಸೋಲು ಪಟ್ಟಾಭಿ ಸೋಲಲ್ಲ, ನನ್ನ ಸೋಲು ಅಂತ ಹೇಳಿಕೆ ಕೊಟ್ರು. ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಸಾವರ್ಕರ್ಜಿ. ಕಾರ್ಯಕಾರಿ ಮಂಡಳಿಯ 15 ಸದಸ್ಯರಲ್ಲಿ 13 ಸದಸ್ಯರಿಂದ ರಾಜೀನಾಮೆ ಕೊಡಿಸಿದ್ರು. ಇನ್ನುಳಿದದ್ದು ಅಧ್ಯಕ್ಷನಾಗಿ ನಾನು, ಸದಸ್ಯ ಶರತ್ಚಂದ್ರ, ಇಬ್ರೆ. ನನಗೆ ಅಸಹ್ಯವಾಯ್ತು. ಅದಕ್ಕೆ ರಾಜೀನಾಮೆ ಬಿಸಿಟ್ಟು ಬಂದೆ. ಸುಭಾಷ್ ಬಾಬು, ತುಂಬಾ ಚೆನ್ನಾಗಿದೆ ಕಾಂಗ್ರೆಸ್ ಸಿನಿಮಾ. ಸಿನಿಮಾ ಅಲ್ಲ, ಹೈ ಡ್ರಾಮಾ. ನೆಹರುಗೆ ಆ ಬ್ರಿಟಿಷರ್ಗಿಂತ ನಾನೇ ಹೆಚ್ಚು ಶತ್ರು. ಸುಭಾಷ್ ಒಬ್ಬ ಕ್ರಾಂತಿಕಾರಿ ಅಂತ ಬಿಂಬಿಸಿ ಆ ಬ್ರಿಟಿಷರ್ನ ಚೂ ಬಿಟ್ಟು ನನ್ನನ್ನು ಬಂಧಿಸಿದ್ರು. ವಿನಾಕಾರಣ 2 ಕ್ರಿಮಿನಲ್ ಮೊಕದ್ದಮೆ. ನಾನು ಜೈಲಲ್ಲಿ ದಂಡಿ ಕುಳಿತೆ. ಬಂಗಾಳದ ಗವರ್ನರ್ಗೂ ಪತ್ರ ಬರೆದೆ. ಏನಂತ ಗೊತ್ತೇ? ಭಾರತದ ಸ್ವಾತಂತ್ರ್ಯಕ್ಕಾಗಿ ನಾನೆಂದಿಗೂ ಸಾಯಲು ಸಿದ್ಧನಿದ್ದೇನೆ ಅಂತ. ವಾಹ್! ಸರ್ಕಾರ ನಡಗಿ ನವೆಂಬರ್ 5ರಂದು ನನ್ನನ್ನು ಬಿಡುಗಡೆ ಮಾಡಿದ್ರು. ವಾಹ್ ಸುಭಾಷ್ ಬಾಬು, ನಿಮ್ಮನ್ನ ನೋಡ್ಬೇಕಂತ ಮನಸ್ಸು ದುಡಿತಾ ಇತ್ತು ಸಾವರ್ಕರ್ಜಿ, ಅದಕ್ಕೆ ಬಂದೆ. ಸುಭಾಷ್ ಬಾಬು, ನಮ್ಮವರ ಸ್ಥಿತಿ ಒಂದು ಅರಾಜಕತೆ ಎನಿಸೋದಿಲ್ಲವೇ? ಒಂದು ಕಡೆ ಭಾರತವನ್ನು ವಿಭಜನೆ ಮಾಡಲು ಹೊರಟಿದ್ದಾರೆ. ನಾಟ್ ಕ್ವಿಟ್ ಇಂಡಿಯಾ, ಸ್ಪ್ಲಿಟ್ ಇಂಡಿಯಾ. ಹೆಸರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇವರಿಗೆ ರಾಷ್ಟ್ರದ ಕಲ್ಪನೆಯೇ ಇಲ್ಲ. ಹೌದು ಸಾವರ್ಕರ್ಜಿ, ಭಾರತದ ಬೇರೆ ಬೇರೆ ಪ್ರಾಂತ್ಯಗಳು ಸ್ವತಂತ್ರವೇ ಹೀಗೆನ್ನುವವರು ಈ ಗಾಂಧೀಜಿ ರಾಜಾಜಿ ಯಾರಿವರು? ತಮಗೆ ಹೇಗೆ ಬೇಕೋ ಹಾಗೆ ಬೇಕಾದವರಿಗೆ ಕಾಣಿಕೆ ಕೊಡಲು ಭಾರತದ ಪ್ರಾಂತ್ಯಗಳು ಇಬ್ಬರ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ. ಆದ್ರೆ ಆ ಬ್ರಿಟಿಷರ್ಗೆ ಇವರೇ ಬ್ರೋಕರ್ಗಳಂತೆ ಆಗ್ಬಿಟ್ಟಿದ್ದಾರಲ್ಲ. ಸುಭಾಷ್ ಬಾಬು, ನಾವು ಏನಾದರೂ ಮಾಡಲೇಬೇಕು. ಗಾಂಧಿ ಎಂಬ ಏಕ ವ್ಯಕ್ತಿಯ ಹುಚ್ಚಾಟ ಪ್ರದರ್ಶನ ಇನ್ನು ಸಾಕು. ಪಾಪ ಎನ್ನುವುದು
ಇದಕ್ಕಿಂತ ಕರಾಳವಾಗಿರಲು ಸಾಧ್ಯವಿಲ್ಲ. ನಮ್ಮ ಮಾತೃಭೂಮಿಯ ವಿಭಜನೆ ಘೋರ ಪಾಪ. ಇದೆಲ್ಲ ನಡೆಯುತ್ತಿರುವುದು ಗಾಂಧಿ ಎಂಬ ಅಹಿಂಸೆ, ಸತ್ಯ ಮತ್ತು ದೇವರ ಹೆಸರಿನಲ್ಲಿ. ಹೌದು, ಅದರಲ್ಲಿ ಸಂದೇಹವೇ ಇಲ್ಲ. ಈಗ ನೋಡಿ, ಆ ಹೈದರಾಬಾದಿನ ನಿಜಾಮನೆ ಭಾರತದ ಚಕ್ರವರ್ತಿ ಆಗಲಿ, ಅವರು ಸ್ಥಳೀಯರೇ, ಇದೇ ಹೋಮ್ ರೂಲ್ ಅಂತಾರಲ್ಲ ಈ ಗಾಂಧೀಜಿ. ಗಾಂಧೀಜಿಗೆ ಹೇಗೆ ಹೀಬ್ರು ಭಾಷೆ ಗೊತ್ತಿಲ್ವೋ ಅದೇ ರೀತಿ ಭಾರತದ ಇತಿಹಾಸವೂ ಗೊತ್ತಿಲ್ಲ. ಔರಂಗಜೇಬನ ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತ ಕೂಡ ಹೋಮ್ ರೂಲ್ ಎನ್ನಬಹುದು. ಆದರೆ ಹಿಂದೂಗಳು ಅದನ್ನು ನರಕ ಎನ್ನುತ್ತಿದ್ದರು. ಸಾವರ್ಕರ್ಜಿ, ನೆಹರುಗೂ ಕೂಡ ಅಧಿಕಾರದ ಹಪಾಪಿಕೆ ಶುರುವಾಗಿದೆ. ಭಾರತ ವಿಭಜನೆ ಆದರೂ ಸರಿ, ತುಂಡಾದ ಭಾರತಕ್ಕೆ ತಾನೇ ನಾಯಕ. ಹೌದು, ಪಾಕಿಸ್ತಾನಕ್ಕೆ ಸೇರಿದ ಭಾಗಗಳನ್ನು ನೆಹರು ಹಿಂದೂಸ್ತಾನ್ ಎಂದು ಕರೆಯಬಾರದು ಎಂದು ಅಪ್ಪಣೆ ಕೊಡಿಸಿದ್ದಾರೆ. ನೆಹರು ಮಾತ್ರವಲ್ಲ, ಗಾಂಧೀಜಿ ಕೂಡ. ಗಾಂಧೀಜಿ ಹೇಳ್ತಾರೆ, ನಮ್ಮ ಭಾರತದಲ್ಲಿ ಮುಸಲ್ಮಾನರು ಬಹುಸಂಖ್ಯಾತ ಇರುವ ಜಾಗಗಳನ್ನು ಪಾಕಿಸ್ತಾನ ಎಂದು ಕರೆದುಕೊಳ್ಳಲಿ ಅಂತ. ಇದು ಕೀಳರಿಮೆ, ಹೇಳಿತನ ಅಲ್ವೇ? ಗಾಂಧಿ ನೆಹರು ಸಂದರ್ಭ ಸಿಕ್ಕಾಗೆಲ್ಲ ನನ್ನನ್ನು ಕೋಮುವಾದಿ ಅಂತ ಹಂಗಿಸುತ್ತಾರೆ. ಪಂಡಿತರವರು ಭಾರತವನ್ನು ಹಿಂದೂ ಮುಸ್ಲಿಂ ಅಂತ ಎರಡು ಭಾಗ ಮಾಡಿದ್ದಾರೆ. ಮನೆಗೆ ಬಂದ ಅತಿಥಿಗೆ ಒಂದು ಕಪ್ ಚಹಾ ಕೊಡುವಷ್ಟು ಸುಲಭವಾಗಿ ದೇಶದ ಭಾಗವನ್ನು ಕೊಡಲು ಮುಂದಾಗಿದ್ದಾರೆ. ಈಗ ಯಾವ ಮುಖ ಇಟ್ಟುಕೊಂಡು ಹಿಂದೂ ರಾಷ್ಟ್ರ ವಿರೋಧಿಸುತ್ತಾರೆ? ಯಾರು ಈಗ ಕೋಮುವಾದಿ? ಈ ಗಾಂಧಿ ನೆಹರುದು ನವರಂಗಿ ಆಟ. ಸುಭಾಷ್ ಬಾಬು, ನಮ್ಮ ಈ ದೇಶ ಬಂಧುಗಳು ಕೇಳಬೇಕು. ನಾನು ನನ್ನ ಆತ್ಮ ಸಾಕ್ಷಿಯಿಂದ ಗಟ್ಟಿಯಾಗಿ ಕೂಗಿ ಹೇಳುತ್ತೇನೆ, ಭಾರತ ದೇಶವನ್ನು ಒಂದು ಮಾಡುವ ಉದ್ದೇಶದಿಂದ ಅಸ್ತಿತ್ವಕ್ಕೆ ಬಂದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾರತದ ವಿಭಜನೆಗೆ ಒಪ್ಪುವ ಮೂಲಕ ತಾನೇ ಸ್ವತಃ ತನ್ನ ಮೂಲ ಧ್ಯೇಯಕ್ಕೆ ದ್ರೋಹ ಬಗೆದಿದೆ. ಅದರ ಅಸ್ತಿತ್ವಕ್ಕೆ ಮೋಸ ಮಾಡುತ್ತಿದೆ. ಹುಸಿ ರಾಷ್ಟ್ರ ಜಾಡಿಗೆ ಬಲಿಯಾಗುತ್ತಿದೆ. ಭಾರತದ ರಾಷ್ಟ್ರ ಐಕ್ಯತೆಗೆ ಅತ್ಯಂತ ಕ್ರೂರವಾದ ಪಟ್ಟು ಕೊಟ್ಟಿದೆ. ಇಷ್ಟೇ ಅಲ್ಲ, ಈ ಕಾಂಗ್ರೆಸ್ನ ಸೋಗಲಾಡಿತನಕ್ಕೆ ಇನ್ನೊಂದು ಉದಾಹರಣೆ ಏನು ಗೊತ್ತಾ ಸುಭಾಷ್ ಬಾಬು? ಅದರ ಘೋಷಣೆ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ನಿಮ್ಮ ಸೈನ್ಯ ಇಲ್ಲೇ ಇರಲಿ. ಸಾವರ್ಕರ್ಜಿ, ನೀವು ಸೈನ್ಯ ಎಂದಾಗ ನೆನಪಾಯಿತು. ನೀವು ಆರಂಭಿಸಿದ ಭಾರತೀಯ ಮಿಲಿಟರೀಕರಣ ಅತ್ಯದ್ಭುತ ಕಾರ್ಯವಾಗಿದೆ. ನನ್ನ ಸಂಪೂರ್ಣ ಬೆಂಬಲ ಅದಕ್ಕಿದೆ. ಸುಭಾಷ್ ಬಾಬು, ಆಶ್ಚರ್ಯ, 1 ವರ್ಷದ ಮುಕ್ತ ನೇಮಕಾತಿಯಿಂದ 1 ಲಕ್ಷ ಹಿಂದೂ ಯುವಕರು ಭಾರತೀಯ ಸೇನೆ ಸೇರಿದ್ದಾರೆ. ಇದು ಭಾರತೀಯ ಸೇನೆ ವಿನಃ ಬ್ರಿಟಿಷ್ ಸೈನ್ಯವಲ್ಲ. ಸುಭಾಷ್ ಬಾಬು, ಏನು ಯೋಚಿಸುತ್ತೀರಿ? ಅಖಿಲ ಭಾರತ ಚಳವಳಿ ರೂಪಿಸಲು ಈಗ ಸಕಾಲವಾಗಿದೆ. ಕಲ್ಕತ್ತಾದಲ್ಲಿರುವ ಬ್ರಿಟಿಷ್ ಸ್ಮಾರಕಗಳನ್ನು ಉರುಳಿಸುವ ಮೂಲಕ ನಾನೇ ಇದನ್ನು ಆರಂಭಿಸುತ್ತೇನೆ. ಸುಭಾಷ್ ಬಾಬು, ಇಂಗ್ಲೆಂಡ್ ಮಹಾಯುದ್ಧದ ಸಂಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ನಿಮ್ಮಂತಹ ಪ್ರತಿಭಾವಂತ ಸಮರ್ಥ ನಾಯಕರು ಭಾರತದಲ್ಲಿ ಬ್ರಿಟಿಷ್ ಪ್ರತಿಮೆ ಉರುಳಿಸುವ ಕ್ಷುದ್ರ ಚಳವಳಿ ಕೈಗೊಂಡು ಜೈಲಿನಲ್ಲಿ ಕೊಳೆಯುವುದರಲ್ಲಿ ಯಾವ ಪುರುಷಾರ್ಥವಿದೆ? ಸಾವರ್ಕರ್ಜಿ, ಆ ಬ್ರಿಟಿಷರ ವಿರುದ್ಧ ಅಶಾಂತಿ ಕಿಚ್ಚು ಹಬ್ಬಿಸಲು ಏನಾದರೂ ಮಾಡಲೇಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನೇನು ಮಾಡಲು ಸಾಧ್ಯ? ನಿಮ್ಮ ತಳಮಳ ನಾನು ಬಲ್ಲೆ. ಬ್ರಿಟಿಷರು ಎದೆ ಮೇಲೆ ಕುಣಿತಿರುವಾಗ ನಿರ್ಜೀವ ಪ್ರತಿಮೆಗಳನ್ನು ಕೆಡುವುದರಿಂದ ಏನು ಪ್ರಯೋಜನ? ಅವರ ಬಲೆಗೆ ನಾವು ಸಿಕ್ಕಿ ಹಾಕಿಕೊಳ್ಳೋದಲ್ಲ, ಅವರನ್ನೇ ಬಲೆಗೆ ಕೆಡವಬೇಕು. ಸುಭಾಷ್ ಬಾಬು, ಇಲ್ಲಿ ಕೇಳಿ, ನಿಮಗೆ ಕ್ರಾಂತಿಕಾರಿಗಳ ನಿಕಟ ಸಂಪರ್ಕವಿದೆ. ರಹಸ್ಯವನ್ನು ಕಾಪಾಡಬಲ್ಲವರು ನೀವು. ಈ ವರ್ಷದ ಕೊನೆಯ ವೇಳೆಗೆ ಜಪಾನ್ ಯುದ್ಧ ಕಣಕ್ಕೆ ಧುಮುಕಲಿದೆ. ಇದೇ ಸುವರ್ಣ ಅವಕಾಶ. ಜಪಾನ್ ಜರ್ಮನಿಗಳ ಬೆಂಬಲದಿಂದ ಬ್ರಿಟಿಷರನ್ನು ಬಗ್ಗು ಪಡೆದು ಭಾರತವನ್ನು ನಮ್ಮ ಸೈನ್ಯದ ಮುಖಾಂತರ ಮುಕ್ತಗೊಳಿಸಬಹುದು. ಏನಂತೀರಿ? ಹೌದು ಸಾವರ್ಕರ್ಜಿ, ನಿಮ್ಮ ಮಾತು ಸತ್ಯ. ಈ 2ನೇ ಮಹಾಯುದ್ಧದ ಕಾರ್ಮೋಡದಲ್ಲಿ ನಾವೇಕೆ ಆ ಬ್ರಿಟಿಷರ ಪರ ನಿಂತು ನಮ್ಮ ಯೋಧರನ್ನು ಕಳೆದುಕೊಳ್ಳಬೇಕು? ಈ ಗಾಂಧಿ ನೆಹರುಗೆ ಆ ಬ್ರಿಟಿಷರ ಮೇಲೆ ಕರುಣೆ ಉಕ್ಕಿ ಹರಿದಂತಿದೆ. ಖಂಡಿತ ಹೌದು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ಸೈನ್ಯ